ಸ್ಥಾಪನೆ ಮಾಡಿದ್ರು, ಆ ಜಾಗದಲ್ಲಿ ನಾವು ನಿಂತಿದ್ದೀವಿ ಎನ್ನುವಂಥ ಧನ್ಯತೆ ಬರಲ್ಲ ನಮಗೆ. ಎಷ್ಟು ದೊಡ್ಡ ಮಾತು ಅಂತ ಹೇಳ್ತೀವಿ. 1300 ವರ್ಷ ಇದ್ದಂಥ ಮನುಷ್ಯ ಇವತ್ತಿಗೂ ಆ ಮ್ಯಾಗ್ನೆಟಿಕ್ ಇನ್ಫ್ಲೂಯೆನ್ಸ್ ಇದೆಯಲ್ಲ, ಅದು ಹೆಂಗೆ ಆ ಜೀವನ ಹೇಗಿರ್ಬೇಕು ಕಲ್ಪನೆ ಮಾಡಿಕೊಂಡು ಒಂದು ಕ್ಷಣ ಮೈ ಮನಸ್ಕೊಳುತ್ತೆ. ಯಾರು ಹೋದ ವರ್ಷ ಇದ್ದವ್ರು ಹೋದ ವರ್ಷ ಹೋದ್ರೆ ಅವರು ಗೊತ್ತಾಗಲಿ ಅಂತಿದ್ರು. 1300 ವರ್ಷ ಸಣ್ಣ ಅವಧಿಯಲ್ಲಿ ಅಲ್ಲ, ಆ ಅವಧಿಯಲ್ಲಿದ್ದಂಥ ಭಾವ ಇದೆಯಲ್ಲ, ಶಕ್ತಿ ಇದೆಯಲ್ಲ, ಅಲ್ಲಿ ಹೋದ್ರೆ ಮೈ ಜೀವನ ಅನ್ಸುತ್ತೆ. ಏನು ಅದನ್ನು ಹೇಳ್ತೀನಿ. ಸನ್ಯಾಸ ತೋರಣ ಮಣಿಕರ್ಕ ಘಾಟಿಗೆ ಹೋಗಿದ್ದಾರೆ, ಕಾಶಿಗೆ ಹೋಗಿದ್ದಾರೆ. ಅಲ್ಲಿ ಹೋದಂಥ ಸಣ್ಣ ಘಟನೆ, ಆದರೆ ಎಂಥ ಪ್ರಬುದ್ಧವಾದಂಥ ಘಟನೆ. ಅಲ್ಲಿ ಹೋಗಿ ಎದುರಿಗೆ ಒಬ್ಬ ಚಂಡಾಲ ಅಡ್ಡ ಬಂದ. ಚಂಡಾಲ ಬಂದ ತಕ್ಷಣ ನೋಡಿ, ರೇ ಚಾಂಡಾಲ ದೂರ ಗಚ್ಚ. ಚಂಡಾಲ ಸ್ವಲ್ಪ ದೂರ ಸರಿ ಎದುರು. ಆತ ನಗಕ್ಕೆ ಶುರು ಮಾಡಿದ. ನನಗೆ ಯಾಕೆ ನನಗೆ ಅಂತ ಕೇಳಿದ್ರು. ಆತ ಹೇಳಿದಂತೆ ಬಹಳ ಚೆನ್ನಾಗಿದೆ. ಸ್ವಾಮಿ, ಸದಾ ಆತ್ಮಸ್ಥಿತವಾದಂಥ ನಿಮಗೂ ಈ ಭ್ರಮೆ ತಪ್ಪಲಿಲ್ಲಲ್ಲ ಅಂತ ನನಗೆ ಬಂತು. ಯಾವಾಗಲೂ ಆತ್ಮದಲ್ಲಿ ಸ್ಥಿತವಾಗಿರುವಂಥವ್ರಿಗೂ ಕೂಡ ಈ ಭ್ರಮೆ ತಪ್ಪಲಿಲ್ಲಲ್ಲ ಅಂತ. ಯಾವ ಭ್ರಮೆ ಅಂತ ಅದು ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಅನ್ನಮಯ ಧನ್ನಮಯಂ ಅಥವಾ ಚೈತನ್ಯವೇವ ಚೈತನ್ಯ ಯತಿವರ ದೂರೀಕರತು ಚಾಂಸಸಿ ಕಿಂ ಬ್ರೂಹಿ ಗಚ್ಚ ಗಚ್ಚೇತಿ. ಹೋಗೋದು ಯಾವ್ದು ಹೋಗ್ತಿಲ್ಲ ಹೇಳು ನನಗೆ. ಯಾರನ್ನು ದೂರ ಹೋಗು ಅಂತ ಹೇಳಿದೆ ನೀನು? ಈ ದೇಹವನ್ನು ಹೇಳಿದೆ ಅಥವಾ ಆತ್ಮವನ್ನು ಹೇಳಿದೆ? ನಮ್ಮಿಬ್ಬರು ದೇಹ ಅನ್ನದಿಂದ ಪೋಷಿತವಾದ್ದರಿಂದ ಇಬ್ಬರು ಅನ್ನವನ್ನೇ ಬಳಸೋರು. ಇಬ್ಬರು ದೇಹವು ಅನ್ನದಿಂದ ಪೋಷಿತವಾದ್ದರಿಂದ ಭಿನ್ನತೆ ಇಲ್ಲ ದೇಹದೊಳಗೆ. ಇನ್ನು ಆತ್ಮ ವಿಚಾರ ಬಂದ್ರೆ ಎಲ್ಲಿರೋದು ಅದೇ ಆತ್ಮ ಅಲ್ವಾ? ಆದ್ದರಿಂದ ಸರ್ವವ್ಯಾಪಿಯಾದಂತಹ ಈ ಆತ್ಮ ದೂರ ಹೋಗೋದ್ರೆ ಹೇಗೆ ಬರುತ್ತೆ? ಹೋಗ್ಬೇಕು. ಈಶಾವಾಸ್ಯವಿದಂ ಸರ್ವಂ ಅಂತ ಹೇಳಬೇಕಾದ್ರೆ ಎಲ್ಲ ಕಡೆನೂ ಈಶ ಇದ್ದಾನೆ, ಆತ್ಮನನ್ನು ಹೋಗಿದ್ದಾನೆ, ಹೋಗೋದೇ ಹೋಗ್ತಾನೆ ಅವನು. ಅದರಿಂದ ತಕ್ಷಣ ನೋಡಿ, ಇದು ನನಗೆ ಬಹಳ ಇಷ್ಟ ಆಗುವಂಥ ಸರ್ವಜ್ಞಾನಿಯಾದಂತಹ ಶಂಕರರು ಕೂಡ ಮನಸ್ಸನ್ನು ಬದಲಾಯಿಸಿಕೊಳ್ಳುವಂಥ ಶಕ್ತಿ ನೋಡಿ. ದೀರ್ಘದಂಡ ನಮಸ್ಕಾರ ಹಾಕ್ತಾರೆ ಚಾಂಡಾಲನಿಗೆ. ತಪ್ಪಾಗಿಪ್ಪ ನನ್ನ ಕಡೆಯಿಂದ ಕ್ಷಮೆ ಮಾಡುವುದು ಅಂತ ಹೇಳಿದಾಗ ತಕ್ಷಣ ಚಾಂಡಾಲ ಮರೆಯಾಗಿ ಅವನ ಕೈಯಲ್ಲಿ 4 ನಾಯಿಗಳಿತ್ತು. ಚಾಂಡಾಲ ಕೈಯಲ್ಲಿ ತಲೆ ಮೇಲೆ ಮಡಿಕೆ ಹೆಂಡ ಇತ್ತು.